ನಮ್ಮ ಮೂಲ ಉದ್ದೇಶ ಇಷ್ಟೇ. ನೀವೊಬ್ರು ಪ್ರಭಾವಿ ಸ್ಥಾನದಲ್ಲಿರೋರು, ನಿಮಗೆ ನಿಮ್ಮ ಆಸ್ತಿ ಮಾರಿರೋದು ಗಮನಕ್ಕೆ ಬಂದ ತಕ್ಷಣ ನೀವು ನಾನು ಈ ಕೇಸನ್ನ ಮುಂದುವರಿಸೋದ್ರಲ್ಲಿ ಅರ್ಥ ಇಲ್ಲ, ನನಗೆ ಯಾವ್ದೇ ರೈಟ್ ಇಲ್ಲ, ಒಬ್ರು ಲೇಡಿಗೆ ಅಮಾಯಕರಿಗೆ ನಾನು ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶ ನಿಮಗೆ ಸಾಮಾಜಿಕ ಕಳಕಳಿ ಇರೋ ವ್ಯಕ್ತಿ ಅಂತ ಹೇಳಿ ನಾವು ನಿಮಗೆ ಮುಂಚಿತವಾಗಿ ತಿಳಿಸಿದೀವಿ. ಪತ್ರಿಕೆಗೋಷ್ಠಿ ಕರೆಯಕ್ಕೆ ಮುಂಚೆ ಅಲ್ಲ, ನಾವು ಕೋರ್ಟ್ ನಲ್ಲಿ ಕೇಸ್ ಇದೆ, ಕೋರ್ಟ್ ನಲ್ಲಿ ನಾವು ಮಾಡ್ತೀವಿ, ಕೋರ್ಟ್ ನಲ್ಲಿ ನಾವು ಡಾಕ್ಯುಮೆಂಟ್ ಕೊಡ್ತೀವಿ. ನೀವು ಹೇಳ್ತಿರೋ ಪ್ರಶ್ನೆ ಕರೆಕ್ಟ್ ಆಗಿದೆ. ನಾವು ವೈಲೇಟ್ ಮಾಡಿ ನಾವು ಕೋರ್ಟ್ ಬಿಟ್ಟು ನಮ್ಗೇನು ಸಹಾಯ ತಗೊಳ್ಬೇಕು ಅಂತ ನಾವಿಲ್ಲಿ ಬಂದಿಲ್ಲ. ನಾವು ಅಥವಾ ಏನಾದ್ರು ಸಮಾಜಕ್ಕೆ ಏನಂದ್ರೆ ಈ ತರ ಒಬ್ರು ಪ್ರಭಾ ವ್ಯಕ್ತಿ ಈ ತರ ದೌರ್ಜನ್ಯ ಮಾಡಿ ಹೌದು ಅಕ್ವೇಷನ್ ಅವರು ಲ್ಯಾಂಡ್ ಗ್ಯಾಬಿಂಗ್ ಮಾಡಕ್ಕೋಸ್ಕರ ಒಬ್ರು ಅಮಾಯಕ ಮಹಿಳೆ ಮೇಲೆ ದೌರ್ಜನ್ಯ ಮಾಡಿ ಲ್ಯಾಂಡ್ ಗ್ಯಾಬಿಂಗ್ ಮಾಡಕ್ಕೋಸ್ಕರ ನೀವು ಒಬ್ರು ವಿರೋಧ ಪಕ್ಷದ ನಾಯಕರು ಈ ತರ ಮಾಡ್ತಾ ಇದ್ದೀರಲ್ಲ, ಇದು ಸಮಾಜಕ್ಕೆ ಎಂತ ನ್ಯಾಯ ತಂದು ಕೊಡ್ತೀರಿ ನೀವು? ಸಮಾಜ ಸ್ವಾಸ್ಥ್ಯ ಹಾಳು ಮಾಡ್ತಾ ಇಲ್ವಾ? ನೀವೇ ಹಾಳು ಮಾಡ್ತಾ ಇಲ್ವಾ? ಸಮಾಜಕ್ಕೆ ಇನ್ನೊಂದಷ್ಟು ಕೇಸ್ಗಳು ಕಡಿಮೆ ಮಾಡಬೇಕು. ನೀವು ಸರ್ಕಾರದಲ್ಲಿ ಸಾಕಷ್ಟು ಕೇಸ್ಗಳಿದೆ. ನೀವು ಸಮಾಜದಲ್ಲಿ ಪ್ರಜಾಪ್ರಭುತ್ವ ಸ್ಥಾನದಲ್ಲಿರೋರು ನೀವು ಈ ರೀತಿ ಹೋಗಿ ಒಬ್ಬ ಅಮಾಯಕ ಮಹಿಳೆ ಹೈದರಾಬಾದ್ ನಲ್ಲಿ ಇರೋದನ್ನ ನೀವು ಬಂಡವಾಳ ಮಾಡಿಕೊಂಡು ಅವ್ರ ಆಸ್ತಿಯನ್ನು ಕಬ್ಜಾ ಮಾಡ್ಕೊಳ್ಳೋಕೋಸ್ಕರ ನಿಮ್ಮ ಎಂಟೈರ್ ಫ್ಯಾಮಿಲಿ 23 ಜನದ ಫ್ಯಾಮಿಲಿಲಿ 11 ಜನ ಅಂದ್ರೆ ಏನ್ ಕೊಡ್ತಾರೆ? ಯಾವುದೇ ಒಂದು ಫ್ಯಾಮಿಲಿ ಟ್ರೀಗೆ ಸರ್ ಡೆತ್ ಸರ್ಟಿಫಿಕೇಟ್ ಇಲ್ಲದೆ ಫ್ಯಾಮಿಲಿ ಟ್ರೀ ಕೊಡಕ್ಕೆ ಬರೋದಿಲ್ಲ. ಇವ್ರ ಹತ್ರ ಡೆತ್ ಸರ್ಟಿಫಿಕೇಟ್ ಇಲ್ಲ, ಬರೀ ಭಾವಚಿತ್ರ ಹಾಕ್ಬಿಟ್ಟು ನೀವು 3 ಡೆತ್ ಸರ್ಟಿಫಿಕೇಟ್ ಹಾಕ್ಬಿಟ್ಟು ಭಾವಚಿತ್ರ ಹಾಕ್ಬಿಟ್ಟು ವಂಶವೃಕ್ಷ ತಗೊಂತೀರಿ. ಈ ಕೇಸ್ ಫೈಲ್ ಮಾಡ್ಲಿಕ್ಕೋಸ್ಕರ ನೀವು ಇದನ್ನ ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನ ನೀವು ಹೇಳಿ. ಆಮೇಲೆ ದೌರ್ಜನ್ಯ ಮಾಡಿಸೋದು ಲ್ಯಾಂಡ್ ಮಾಫಿಯಾ ಮಾಡ್ತಿರೋದೇ ಲ್ಯಾಂಡ್ ಗ್ಯಾಬಿಂಗ್. ಅಮಾಯಕ ಮಹಿಳೆ ಸಿಕ್ಕಿದ್ದಾರೆ, ಇವ್ರಿಗೆ ಲಿಟಿಗೇಷನ್ ಕ್ರಿಯೇಟ್ ಮಾಡಬೇಕು. ಒಂದು OS ನಂಬರ್ ಇದ್ರೆ ಇವರು ಆಸ್ತಿ ಮಾಡ್ತಾರೆ. ಇದನ್ನ ನಾವು ಯಾರು ಬೇರೆಯವ್ರು ಯಾರು ಪವರ್ಫುಲ್ ಪರ್ಸನ್ ಇದ್ರೆ ಅವರು ಅದನ್ನ ಆಸ್ತಿನ ಈಸಿಯಾಗಿ ಗ್ಯಾಬಿಂಗ್ ಮಾಡಬಹುದು. ಹೌದು ಹೌದು, ಅಷ್ಟೇ, ಅದೇ ಉದ್ದೇಶ. ಯಾರು ಇದು ಬಗಲಗುಂಟೆ ನಾಡ್ ಕಚೇರಿ. ಆಮೇಲೆ ಅಲ್ಲ, ಇದ್ರ ಮೇಲೆ ಲೋಕಾಯುಕ್ತಿಗೆ ಕಂಪ್ಲೇಂಟ್ ಕೊಡ್ತೀವಿ ನಾವೀಗ. ಆಲ್ರೆಡಿ ಫೈಲ್ ಲೋಕಾಯುಕ್ತ ಕಂಪ್ಲೇಂಟ್, ಯಾಕಂದ್ರೆ ಅಫಿಷಿಯಲ್ ಯಾರು ಮಾಡ್ಕೊಟ್ಟಿದ್ದಾರೆ ಮತ್ತೆ ಯಾರು ಮಾಡಿದಾರೆ ಅವ್ರನ್ನ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ. ಯಾಕಂದ್ರೆ ಇತರೆ ಅಂತ ಬರೋದು ವಂಶವೃಕ್ಷ ಕೊಟ್ಟರು ಇದೇ ಮೊದಲು ಕರ್ನಾಟಕ ಇತಿಹಾಸದಲ್ಲಿ ಎಲ್ಲೂ ಬರೆಯಲ್ಲ. ಇತರೆ ಅಂತ ಬರೆಯಲ್ಲ, ಸಂಬಂಧಗಳು ಬರೀಬೇಕು. ಅಲ್ಲ ಸರ್, ಬರೆದಿದಾರಲ್ಲ ಈಗ, ಅದನ್ನೇ ನಾವು ಮಾಡ್ತಾ ಇದೀವಿ. ಇತರೆ ಇಲ್ಲ ಆಡಿ ನಂಬರ್ ನಾನು ಹೇಳ್ತಾ ಇರೋದು ವಂಶವೃಕ್ಷ ಅಂದ್ರೆ ತಂದೆಯಿಂದ ಈ ತರ ಇದು ಬಂದು ಡಿವೈಡ್ ಆಗೋದು ಬಂದು ಅವ್ರ ಮಕ್ಕಳು ಈ ತರ ಅಂತ ಬರ್ಕೊಂಡಿದ್ದು ಪಾಪ ಅವ್ರೇನು ಮನೆಗೆ ಬರ್ಕೊಂಡಿದ್ರೆ ಸರಿ. ಸರ್ಕಾರದ ದಾಖಲೆ ಬರೋದು, ಸರ್ಕಾರದ ದಾಖಲೆ, ನಮ್ ದಾಖಲೆ. ಆಮೇಲೆ ಒಂದು ಈಗ ನಾವು ಕೊಟ್ಟಿರೋ ಅಷ್ಟು ಡಾಕ್ಯುಮೆಂಟ್ ಸರ್ಟಿಫೈಡ್ ಕಾಪಿ ಕೊಟ್ಟಿರೋದು, ಫ್ರಾಡ್ ಲೈನ್ ಡಾಕ್ಯುಮೆಂಟ್ ಅಲ್ಲ, ಎಲ್ಲೋ ತಗೊಂಡ್ಬಂದಿದ್ದಲ್ಲ, ಸರ್ಕಾರಿ ಅಧಿಕೃತ ಕಚೇರಿಯಿಂದ ಸರ್ಟಿಫೈಡ್ ಕಾಪಿ ಇದೆ. ಕಾಣಿಸ್ತಾ ಇದೆ, ವಿದ್ಯುನ್ಮಾನ ಸೀಲ್ ಇದೆ ನೋಡಿ, ಕಾಣಿಸ್ತಾ ಇದೆ. ಈಗ ಎಲ್ಲರೂ ಕಳಿಸ್ತೀವಿ. ಇದೆಲ್ಲ ಫುಲ್ ಒಂದು ಸೆಟ್ ಇದೆ, 25 ಸೆಟ್ ಇದೆ. ಆಮೇಲೆ ಇದಾದ್ಮೇಲೆ ನಾವು ಗಮನಕ್ಕೆ ಏನ್ ತರ್ತಿದ್ದೀನಿ ಅಂದ್ರೆ, ಈಗ ಅವ್ರ ಜಾಗ ಇತ್ತು ಅಂದ್ರೆ ಕೋರ್ಟ್ ತೀರ್ಮಾನ ಆದ್ಮೇಲೆ ಸಮೇತ ಕೋರ್ಟಿಂದ ಬರ್ಬೇಕು ಆದೇಶ ತಗೊಂಡವರು. ನಿಮ್ ಮಾತು ನಾನು ಹೇಳ್ತೇನೆ, ಕೋರ್ಟ್ ತೀರ್ಮಾನ ಆಗಿದ್ರೆ ನೀವು ಬಂದು ದೌರ್ಜನ್ಯ CCTV ಕ್ಯಾಮ್ರಾ ಹೊಡೆಯೋದು, ಇಡೀ ಒಂದು CCTV ಕ್ಯಾಮ್ರಾ ಹೊಡೆಯೋದು. ನಮ್ಮ ಕೇಸ್ ತಗೊಳಕ್ ಹೋದ್ರೆ ಅಲ್ಲಿ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ನಾವು ಇವ್ರ ಮಕ್ಕಳು ಅಮೆರಿಕದಲ್ಲಿ ವಾಸ ಮಾಡ್ತಾರೆ. ಟೆಕ್ಸಾಸ್ ಇಂದ ಬೆಂಗಳೂರು ಪೊಲೀಸ್ ಕಮಿಷನರ್ ಮೇಲ್ ಮಾಡ್ತಾರೆ, ನಮ್ಮ ತಾಯಿ ಒಬ್ಬರೇ ಇದ್ದಾರೆ ಜಾಗದಲ್ಲಿ, ಸಮಸ್ಯೆ ಮಾಡ್ತಾ ಇದ್ದಾರೆ, ದಯವಿಟ್ಟು ನೀವು ಕೇಸ್ ತಗೊಳ್ಳಿ ಅಂತ. FIR is not registered at the time. ನಮ್ಗೆ ಆಲ್ರೆಡಿ ಇಂಜೆಕ್ಷನ್ ಆಡಿದ್ದಾರೆ ನಮ್ಮ ಜಾಗಕ್ಕೆ. ನಾವು ಆಲ್ರೆಡಿ ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದೀವಿ. ನಾಟ್ ಇಂಟರ್ಫಿಯರ್ ಅಂತ ಇಂಜೆಕ್ಷನ್ ಆರ್ಡರ್ ತಗೊಂಡ ಮೇಲೂ ಕೋರ್ಟ್ ಆರ್ಡರ್ ವೈಲೇಟ್ ಮಾಡಿ, ದಬ್ಬಾಳಿಕೆ ಮಾಡಿ, CCTV ಕ್ಯಾಮ್ರಾ ಹೊಡೆದು, ಜಾಗ ಕಾಂಪೌಂಡ್ ಹೊಡೆದು, ಒಳಗಡೆ ಹೋಗ್ತಾ JCB ತಂದು ಗುಂಡಿ ಹೊಡಿತೀರಿ ಅಂದ್ರೆ ಇದು ದೌರ್ಜನ್ಯ ಅಂದ್ರೆ ಇನ್ನೇನು ಸ್ವಾಮಿ ಹೇಳಿ? ಹೌದು, ಖಂಡಿತ ಹಾಕಿದೀವಿ. PCR ಕೂಡ ಫೈಲ್ಡ್ ಸರ್, PCR ಕೂಡ ಫೈಲ್ ಮಾಡಿದ್ದೀವಿ. PCR ಕೂಡ ಫೈಲ್ ಮಾಡಿದ್ದೀವಿ. ಅದು ನೆಕ್ಸ್ಟ್ ಮಂತ್ ಕೋರ್ಟ್ ಮುಂದೆ ಬರ್ತಿದೆ, ಅದು ಇದೆ. PCR ಫೈಲ್ ಮಾಡಿದ್ದೀವಿ, ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಆದ್ರೆ ಸರ್, ಐ ಹ್ಯಾವ್ ರೈಟ್ ಫಾರ್ ಎವ್ರಿಥಿಂಗ್ ಇಸ್, ಐ ಹ್ಯಾವ್ ಲೀಗಲ್ ರೈಟ್, ಎವ್ರಿ ರೈಟ್ ಇಸ್ ದೇರ್, ಐ ಹ್ಯಾವ್ ಟು ಡೂ ಇಟ್. ನಿಮಗೆ ಒಂದು ಸ್ವಲ್ಪ ಜನಸಾಮಾನ್ಯರನ್ನ ಕರೆದು ಲೇಟ್ ಆಗುವುದೇ ಹೊರತು ಏನೇ ಮಾಡೋಕ್ಕಾಗೋದಿಲ್ಲ ಸರ್. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ, ಒಂದು ಡಾಕ್ಯುಮೆಂಟ್ ನ ಬಚ್ಚಿಟ್ಟು ನೀವು ಕೋರ್ಟಿಗೆ ಕೇಸ್ ಫೈಲ್ ಮಾಡ್ತೀರಿ ಅದನ್ನ ಪನಿಷಬಲ್. ಬಟ್ ನಾನೇನ್ ಹೇಳ್ತಾ ಇದ್ದೀನಿ ಈಗ ಸರ್, ನಿಮಗೆ ಒಂದು ಸರ್ ನಿಮ್ಮ ಮನೇಲಿ ವಾಸ ಮಾಡ್ತಿರ್ತೀರಿ, ನನಗೂ ನಿಮಗೂ ಸಂಬಂಧ ಇಲ್ಲ. ನಾನು ಬಂದು ನಿಮ್ಮ ಮೇಲೆ ಒಂದು ತುಳು ಕೇಸ್ ಕೊಟ್ಬಿಡ್ತೀನಿ, ನಿಮ್ಮ ಮನೆ ನಂದು ಅಂತ. ನೀವು ಅವಾಗ ಕೋರ್ಟ್ಗೆ ಹೋಗಿ 20 ವರ್ಷ ಆದ್ಮೇಲೆ ನಿಮ್ಮ ಮನೆ ಬಂದ್ರೆ ನಿಮ್ಮ ಮನೆ ನಿಮ್ದು ಅಂತ ಬಿಡಿಸ್ಕೊಂತೀರೋ, ನೀವು ಸಡನ್ ಆಗಿ ನೀವು ಅದಕ್ಕೆ ಏನ್ ರೆಮಿಡಿ ಬೇಕು ಅಂತ ಮಾಡ್ತೀರೋ. ಸರ್ ಅನುಭವದಲ್ಲಿ ಒಳಗೆ ಬಿಡ್ತಾ ಇಲ್ವಲ್ಲ
ಖಂಡಿತ ಮಾಡಿದ್ದೀವಿ. ತಮಗೆ ಈಗ CCTV ಕ್ಯಾಮೆರಾ ಕಿತ್ಕೊಂಡು ಹೋಗೋದಕ್ಕೆ ಫೋಟೋಗ್ರಾಫ್ಸ್ ಕೊಡ್ತೀವಿ. ಅಫೆನ್ಸ್ ಸರ್. ಅಫೆನ್ಸ್ ನಿಜ ತಗೊಂತ ಇಲ್ವಲ್ಲ ಸರ್, ತಗೊಂತ ಇಲ್ಲ ಕೇಸು. ನೀವು ಕೊಟ್ರೆ ಏನಂತಾರೆ ಸಿವಿಲ್ ಡಿಸ್ಪ್ಯೂಟ್ ನೋಡಿ. ಕಮಿಷನರ್ ಆಫ್ ಪೊಲೀಸ್ಗೆ 3 ಸತಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಬೆಂಗಳೂರು ಕಮಿಷನರ್. ಸರ್ ಆಯ್ತು ಸರ್, ಬ್ಯೂರೋ ಬ್ರೇಟು ನಿಮಗೆ ಸರಿಯಾಗಿ ಮಾಡ್ತಾ ಇಲ್ಲ, ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ, ಕೋರ್ಟಲ್ಲಿ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಸಾಧ್ಯ ಇಲ್ವಾ? ಪಿಸಿಆರ್ ಹಾಕಿ ಡೈರೆಕ್ಷನ್ ಕೊಡಿಸಿ. ಸರ್ ಅದನ್ನೇ ನಾವು ಹೇಳ್ತೀವಿ, ನೀವು ಏನ್ ಹೇಳಿದ್ರಿ ಅದೆಲ್ಲ ಮಾಡಿದೀವಿ. PCR ಫೈಲ್ ಮಾಡಿದೀವಿ, ಕಂಟೆಂಟ್ ಆಫ್ ಕೋರ್ಟ್ ಮಾಡಿದೀವಿ, ಕೋರ್ಟ್ಗೆ ಡಾಕ್ಯುಮೆಂಟ್ ಕೊಟ್ಟು ಇವ್ರು ಮಾಡಿರೋ ಡಾಕ್ಯುಮೆಂಟ್ಸ್ ಇಲ್ಲ ಅಂತ 7 ಲೆವೆಲ್ ಅಪ್ಲಿಕೇಶನ್ ಹಾಕಿ ವಜಾ ಮಾಡಿ ಅಂತ ಕೊಟ್ಟಿದ್ದೀವಿ. ನನ್ನ ಮೂಲ ಪ್ರಶ್ನೆ ಏನು ಅಂದ್ರೆ, ಪ್ರಕರಣ ಒಂದು ಸಿವಿಲ್ ಪ್ರಕರಣ ಕೋರ್ಟಲ್ಲಿ ಇದೆ, ಕೋರ್ಟ್ ನಿರ್ಧಾರ ಮಾಡುತ್ತೆ ಅವ್ರ ಆರೋಪಿನ ಫಾಲ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಡಾಕ್ಯುಮೆಂಟೇಶನ್ ಕೊಟ್ಟಿದ್ದಾರೆ, ಒಬ್ಬ ಸೀನಿಯರ್ ಸಿಟಿಸನ್ ಮೇಲೆ ಅಟ್ರಾಸಿಟಿ ಮಾಡ್ತಾ ಇದ್ದಾರೆ ಅಂತ ಕೋರ್ಟ್ ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡೋದ್ರೆ ಅದಕ್ಕೆ ಏನು ಬೇಕೋ ಕಾನೂನು ಪ್ರಕಾರ ಅವ್ರ ಶಿಕ್ಷೆಗಳಾಗುತ್ತೆ, ಅವ್ರು ಅಪೀಲ್ ಹೋಗ್ಬೋದು, ಏನಾಗ್ಬೋದು ಸೆಕೆಂಡ್. ಬಟ್ ಇದ್ರ ಮಧ್ಯೆ ಇಂಥದ್ದು ಸಾವಿರಾರು ಕೇಸ್ಗಳು ಕರ್ನಾಟಕದಲ್ಲಿ ಇದಾವೆ. ಈಗ ತಮ್ಮ ಮಾತು ಬರ್ತೀನಿ, ಒಂದೇ ಒಂದು ಮಾತು ಕೇಳಿ ಆಯ್ತು. 1000 ಕೇಸ್ ಇದೆ. ನಾನು ನಿಮ್ಮೊಂದು ಮಾತು ಹೇಳ್ತೀನಿ, ಒಂದ್ ನಿಮಿಷ ಸರ್, ನಾನು ಹೇಳ್ತೀನಿ. ಈಗ ನಮ್ದೊಂದು ಫೇರ್ ಪ್ರಾಪರ್ಟಿ, ನಾವು ಹೈದರಾಬಾದಲ್ಲಿ, ನಾನು ಬೆಂಗಳೂರಲ್ಲಿ ಇನ್ನೊಂದು ಕಡೆ ಇದೆ, ಒಂದು ಫೇರ್ ಪ್ರಾಪರ್ಟಿ. ನಾವು ಇಲ್ಲಿ ಪರ್ಚೇಸ್ ಮಾಡ್ತೀವಿ, ಒಂದು ಪ್ರಾಪರ್ಟಿ ನಾನು ಇಟ್ಕೊಂಡು ಇವ್ರ ಪರ್ಚೇಸ್ ಮಾಡ್ತೀವಿ. ಇವ್ರು 30 ವರ್ಷದಿಂದ ಆ ಜಾಗದಲ್ಲಿ ಇದ್ದಾರೆ. ಈಗ ನೀವು ಬಂದು ಒಂದು ಕೇಸ್ ಹಾಕ್ತಾ ಇದ್ದೀರಿ, ಅವರು 30 ವರ್ಷದಿಂದ ಕೇಸ್ ಹಾಕ್ತಾರೆ. ಏನ್ ಮಾಡ್ತಾ ಇದ್ರು ಸ್ವಾಮಿ? ನಾನು ಹೇಳ್ತಾ ಇರೋದು 70 ವರ್ಷದಿಂದ ಏನ್ ಮಾಡ್ತಾ ಇದ್ದೀರಿ? ಓಲಿ 70 ವರ್ಷದಲ್ಲಿ ನೀವು ಒಬ್ಬ ಕಂದಾಯ ಮಂತ್ರಿ ಆಗಿದ್ದೀರಿ, ಒಂದು ಸಿಂಗಲ್ ರೆವಿನ್ಯೂ ಡಾಕ್ಯುಮೆಂಟ್ ಕೊಡಿ 70 ವರ್ಷದಿಂದ. Actually, right now I'm on my site, where I've been thinking of disposing it off, because I'm already 82 years old and I stay in Hyderabad, and I'm at the fag end of my life, isn't it? So then I thought, let me dispose it off. Then came the trouble. So there are people who are harassing me, and they're stopping me from selling, and they won't allow any buyer to come. And you can see the wall behind me. I got the wall constructed, office constructed, and people came and they broke the wall, they broke the door in the office, and they dug the pathway also, and so that I can't come in, or the buyers can come in. And not only this, many other hurdles they've been creating and trying to stop me to sell the property, and harassing me like this. Finally, who is harassing for you, ma'am? My name is Ramanu Jeshwari. Who is the from harassment? Harassment from your Harassment, Mr. Ashok. Yes. He is harassing me because I went to the. Ashok directly harassed me, but this is It's from people. Sir. No, directly, because I went to the court. I went legally, and I went to the police department. Wherever I go for help, he's been, because of course he's in power, so he's not letting justice to be done to me. So finally, you went for the station. What you're getting a replay over there now? Excuse You me? went for the station, it is. Yeah. Local station. What they're saying for you? They wouldn't say anything. They say, yes, we'll take care. And they're quiet. They Hello. wouldn't take any... Madam, do you have the documents? Of course, I have all the documents. And I've been paying the tax for last 30 years. Yes. Okay. And I told them also, I said, because the neighbor, Mahesh, he is also involved in it. First he was involved, then came Ashok. He's been saying that it is his plot. Then I said, yes, show me your documents. I'm ready to give it to you if it is yours. I have my documents. But he never came up with his documents. He only keeps stopping me to do anything on this plot. That's all. Okay. Yeah. Madam. Hello, my name is Anupama. I am Mrs. Ramanu Jeshwari's daughter. I live in the US. I had to come here to help her with some property issues, this being a part of it. As you can see, all the vandalism that has been done on the property, they wrote they filed a court,
they filed a court case against us where there is no court case, that they own the property, where we have paperwork to show you that we actually own the property. And this is the court case number that has been written all over the place. As you can see towards the fag end of the wall, that wall is broken. That was caused by them. You see the door to this, that's been broken, so the door cannot be locked anymore. There was a CC camera set up there, and that has been broken. So it's just constant vandalism and harassment from their part to us on our property that belongs to us. It's not that we came onto something else. The entrance that you people came in through the gate, that was completely deep dug up, so we cannot even enter the property. So it's just one thing after the other. I do request that we get justice and we have control of our property to be able to sell this and do what we want on our land. Just my request is just leave us alone and just don't interfere in our stuff. This is our family property. It doesn't belong to anybody else, and we are not asking it from someone else. We legally own it. We have gone through all the legal things that we had to do. The police court orders, we took restraining orders, so on and so forth, as we spoke about in the press release earlier. We've taken all those, we followed everything legally. So now the request is to just leave us alone and let us do what we want with our property. Thank you so much. Okay. Thank you.